Excel Techno School, Guruvayanikere, Venuru. Admission open now. ಇರಾನ್ ಇಸ್ರೇಲ್ ಯುದ್ಧ, ಬೇಕರಿ ಉದ್ಯಮಕ್ಕೆ ಆತಂಕ ಶುರು. ಬೇಕರಿಗಳ ಮೇಲೆ ಜಾಗತಿಕ ತೈಲ ಬಿಕ್ಕಟ್ಟಿನ ಹೊಡೆತದ ಆತಂಕ ಈಗ ಶುರುವಾಗಿದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಉದ್ಯಮ ಆರಂಭಿಸಿದವರಿಗೆ ಆತಂಕ ಎದುರಾಗಿದೆ. 5 ಕೋಟಿ ರೂಪಾಯಿ ವೆಚ್ಚ ಮಾಡಿ ಅತ್ಯಾಧುನಿಕ ಬೇಕರಿ ಘಟಕ ಸ್ಥಾಪನೆ ಮಾಡಿದ್ರು. ಅತ್ಯಾಧುನಿಕ ಬೇಕರಿ ಸ್ಥಾಪಿಸಿದ್ರು ದಾವಣಗೆರೆಯ ಉದ್ಯಮಿ ರಮೇಶ್. ಮೈತ್ರಿ ಫುಡ್ ಪ್ರಾಡಕ್ಟ್ ಹೆಸರಿನಲ್ಲಿ ಸಣ್ಣ ಕೈಗಾರಿಕೆಯನ್ನು ಆರಂಭಿಸಿದ್ರು ರಮೇಶ್. 5 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಈಗ ಇವ್ರಿಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಕಾರಣ ಏನು? ಸಿಲಿಂಡರ್ ಪೂರೈಕೆ ಇಲ್ಲ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ಹೊಸ ಉದ್ಯಮವನ್ನು ಆರಂಭಿಸಿದವ್ರಿಗೆ ಇದು ಆರಂಭಿಕ ಆಘಾತ. ಈಗಷ್ಟೇ ಶುರು ಮಾಡಿದ್ದಾರೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಇಷ್ಟು ದಿನ ನಾವು ಡೀಸೆಲ್ ಓವನ್ನೇ ಯೂಸ್ ಮಾಡ್ತಾ ಇದ್ವಿ. ಈಗ 25 ವರ್ಷದಿಂದ ಈಗ ನಾವಿಲ್ಲಿ ಇದರೊಳಗೆ ನಾವು ಈಗಾಗಲೇ ಅದನ್ನು ಅಷ್ಟನ್ನು ನಾವು ಗ್ಯಾಸಿಗೆ ಹೋಗ್ಬಿಟ್ಟಿದ್ದೀವಿ. ಈಗ ನಮ್ಮ ಎಲ್ಲ ಪ್ರೊಡಕ್ಷನ್ನು ಗ್ಯಾಸಿಗೆ ಹೋಗಿದ್ದೀವಿ. ಈಗೇನೆಂದರೆ ನಾಳೆ ನಮ್ಮದು ಓಪನಿಂಗು. ಬಟ್ ಇವಾಗ ಏನಾಗಿದೆ, ಯುದ್ಧ ಸ್ಟಾರ್ಟ್ ಆಗಿದೆ. ನಮ್ಮ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಗೊತ್ತಿಲ್ಲ. ಈಗಾಗಲೇ ಇರಾನ್ ಮತ್ತು ಒಂದು ಅಮೇರಿಕದ ಯುದ್ಧದ ಒಂದು ಇದರೊಳಗೆ ನಮಗೆಲ್ಲ ಈ ಆಯಿಲು ಇವೆಲ್ಲ ಡೀಸೆಲಿಂದ ಕೊರತೆ ಜೊತೆ ಗ್ಯಾಸಿಗೆ ಮೇಜರು. ಇವಾಗ ಏನಾಗಿದೆ, ಈಗ ನನಗೆ ಬಂದಿರೋ ಒಂದು ಸುದ್ದಿ ಪ್ರಕಾರ ಇನ್ನೊಂದು 4-5 ದಿನದೊಳಗೆ ಕಮರ್ಷಿಯಲ್ ಗ್ಯಾಸ್ ಎಲ್ಲ ಸ್ಟಾಪ್ ಆಗುತ್ತೆ ಅಂತ ಒಂದು ವಿಚಾರ ಬಂದಿದೆ. ಆ ಕಮರ್ಷಿಯಲ್ ಗ್ಯಾಸ್ ಸ್ಟಾಪ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಉದ್ಯಮಿಗಳಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗುತ್ತೆ. ಯಾಕಂದರೆ ಎಲ್ಲರೂ ಆ ಗ್ಯಾಸ್ನಲ್ಲಿ ಡಿಪೆಂಡ್ ಅಪಾನ್ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಇದೆ. ಈಗೇನಾಗಿದೆ, ಡೊಮೆಸ್ಟಿಕ್ಕಿಗೋಸ್ಕರವಾಗಿ ಕಮರ್ಷಿಯಲನ್ನು ಸ್ವಲ್ಪ ಡೊಮೆಸ್ಟಿಕ್ ಅವರಿಗೆ ಜಾಸ್ತಿ ದಿನ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಕಮರ್ಷಿಯಲ್ನವರಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಅದು ಸರ್ಕಾರದ ಒಂದು ಧ್ಯೇಯ ಕರೆಕ್ಟ್ ಇದೆ, ಯಾಕಂದರೆ ಜೀವನ ನಡಿಬೇಕಲ್ಲ ಅದು ಮಾಡಿ. ಬಟ್ ಉದ್ಯಮಿಗಳಿಗಂತೂ ಸಿಕ್ಕಾಪಟ್ಟೆ ಇದು ಒಂದು ದೊಡ್ಡ ಹೊಡೆತ ಕಾಣುತ್ತೆ. ಯಾವ ಮಟ್ಟದ ನಷ್ಟಕ್ಕೆ ನಾವು ಭಾಗಿಯಾಗಬೇಕಾಗುತ್ತೋ ಗೊತ್ತಾಗಲ್ಲ. ಈಗ ಗ್ಯಾಸ್ ಸ್ಟಾಪ್ ಆದ್ರೆ ಯೂನಿಟ್ ಪೂರ್ತಿ ಕ್ಲೋಸ್ ಆಯ್ತು. ಯೂನಿಟ್ ಪೂರ್ತಿ ಕ್ಲೋಸ್ ಆಗ್ಬಿಡುತ್ತೆ. ಇಲ್ಲ ಆಲ್ಟರ್ನೇಟಿವ್ ಮತ್ತೆ ನಮಗೆ ಡೀಸೆಲಿಗೆ ಹೋಗಬೇಕು. ಮತ್ತೆ ಇಲ್ಲ ಡೀಸೆಲಿಗೆ ಹೋದ್ರು ಅದು ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಅದು ಬಿಟ್ಟರೆ ಎಲೆಕ್ಟ್ರಿಕ್ಕಿಗೆ ಹೋಗಬೇಕು. ಎಲೆಕ್ಟ್ರಿಕ್ಕನ್ನು ಇಮಿಡಿಯೇಟಾಗಿ ಚೇಂಜ್ ಮಾಡ್ಕೋಬೇಕಂದ್ರೆ 10 ಕಿಲೋವಾಟ್ ಸ್ಯಾಂಕ್ಷನಿಂಗ್ ಪ್ರಾಬ್ಲಮ್ ಇರುತ್ತೆ. ತುಂಬ ದೊಡ್ಡ ವ್ಯಾಟ್ಸ್ಗಳು ಬೇಕಾಗುತ್ತೆ. ಈ ಮಷಿನ್ಗಳು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇದಕ್ಕೆ ಮಾಡಲ್ಲ, ಮತ್ತು ಹೊಸ ಮಿಷನ್ನೇ ಹಾಕೋಬೇಕು ಎಲೆಕ್ಟ್ರಿಕ್ಕಿಗೆಲ್ಲ. ಇದಕ್ಕೆ ಬೇಕಾದ್ರೆ ಡೀಸೆಲ್ ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು. ಬಟ್ ಡೀಸೆಲ್ಗೆ ಕನ್ವರ್ಟ್ ಮಾಡಿದ್ರೆ ಡೀಸೆಲು ಸಿಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇಲ್ಲ. ಹಾಂ, ಗ್ಯಾಸು ನಮಗೇನಂದ್ರೆ ನಮ್ಗೆ ಅದು ಕಾರ್ಬನ್ ಜಾಸ್ತಿ ಸ್ಟಾಕ್ ಆಗುತ್ತೆ ಅಂತ ನಾವು ಗ್ಯಾಸಿಗೆ ಬಂದ್ವಿ ಈಗ. ಬಟ್ ಇವಾಗ ಈ ಸಿಚುವೇಶನಲ್ಲಿ ನಮಗೆ ಸ್ವಲ್ಪ ತೊಂದರೆ ಆಗೋ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಇವಾಗ ಒಂದು ದಿನ ನಮಗೆ ಬಂದಾದರೆ ಮಿನಿಮಮ್ 50,000 ರುಪೀಸ್. 50,000 ರುಪೀಸ್ ನಮಗೆ ಭಾಳ ಲಾಸ್ ಆಗ್ಬಿಡುತ್ತೆ. ಪ್ಲಸ್ ಅಷ್ಟು ಜನನ ನಾವು ಸಾಕಬೇಕಲ್ಲ, ಮತ್ತು ಅದಕ್ಕೆ ಸರಿಯಾಗಲ್ಲ. ಎಂಪ್ಲಾಯೀಸನ್ನು ನಮಗೆ ಈ ಮೇಂಟೆನೆನ್ಸಲ್ಲೇ 50,000 ಹೋಗ್ಬಿಡುತ್ತೆ. ಪ್ಲಸ್ ಎಂಪ್ಲಾಯೀಸ್ ಸ್ಯಾಲ್ರಿ ಅದು ಆ್ಯಡ್ ಆಗಿಬಿಡುತ್ತೆ. ನಿಯರ್ಲಿ ಇಂಡೈರೆಕ್ಟ್ಲಿ 1 ಲಕ್ಷ ರೂಪಾಯಿನೇ ದಿನಕ್ಕೆ ಲಾಸ್ ಆಗ್ಬೋದು. ನಮಗೂ ನಿನ್ನೆ ಇನ್ಫಾರ್ಮೇಷನ್ನು ಬಂತು. ಏನಂದರೆ ಕಮರ್ಷಿಯಲ್ ಗ್ಯಾಸು ಇನ್ನು ಮುಂದೆ ಸಿಗೋದು ಕಷ್ಟ ಆಗುತ್ತೆ. ಇನ್ನೊಂದು 4-5 ದಿನ ಅಷ್ಟು ಸ್ಟಾಕ್ ಇದೆ. ಸೊ ನೆಕ್ಸ್ಟು ಕಮರ್ಷಿಯಲ್ ಗ್ಯಾಸು ಫಿಲ್ಲೇ ಮಾಡಲ್ಲ ಅನ್ನೋ ವಿಚಾರ ಒಂದು ಇನ್ಫಾರ್ಮೇಷನ್ ಬರ್ತಾಯಿದೆ. ಬರೀ ಡೊಮೆಸ್ಟಿಕ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂತ. ನಾವೀಗ ಓಪನ್ ಇಟ್ಕೊಂಡಿದ್ದೀವಿ. ನಾವು ಮುಂಚೆಲ್ಲ ಡೀಸೆಲ್ ಓವನನ್ನು ರನ್ ಮಾಡ್ತಾಯಿದ್ವಿ. ಸೊ ಅದು ಕಾರ್ಬನ್ ಬರುತ್ತೆ, ಮೇಂಟೆನೆನ್ಸ್ ಕಷ್ಟ ಅಂತ ಎಲ್ಲ ಹೇಳಿ ಇಲ್ಲಿಗೆ ಬರೋತ್ತಿಗೆ ಅಪ್ಗ್ರೇಡ್ ಮಾಡ್ಕೊಂಡ್ಬಂದ್ವಿ. ಗ್ಯಾಸಲ್ಲಿದ್ದರೆ ಬೆಟರು ಅಂತ ಹೇಳಿ. ಸೊ ಈಗ ಗ್ಯಾಸ್ ಎಲ್ಲ ನಾವು ರನ್ ಮಾಡೋಕ್ಕೆ ನಾಳೆ ಓಪನ್ ಇಟ್ಕೊತಾ ಇದ್ದೀವಿ. ಇದರಿಂದ ಬಟ್ ನೆಕ್ಸ್ಟು ಕಮರ್ಷಿಯಲ್ ನಮಗೆ ಗ್ಯಾಸ್ ಸಿಗಲಿಲ್ಲ ಅಂದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಈಗ ಅದಾದ ತಕ್ಷಣ ನಾವು ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಎಲೆಕ್ಟ್ರಿಕ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡು ನಾವು ಮ್ಯಾನುಫ್ಯಾಕ್ಚರರ್ ಹತ್ರ ಮಾತಾಡಿದ್ರೆ ಮಿನಿಮಮ್ 1.5 ಮಂತ್ ತೊಗೊತಾರೆ ಟೈಮು. ಪ್ಲಸ್ ಅದು ಬಂದ್ರೂ ನೆಕ್ಸ್ಟ್ ಪ್ರಾಬ್ಲಮ್ಮು ಕಿಲೋವ್ಯಾಟ್. ನಮಗೆ ನಾವು 1 ಕಿಲೋವ್ಯಾಟ್ ತೊಗೊಂಡಿರ್ತೀವಿ ಸರ್ಕಾರದಿಂದ. ಇಮ್ಮಿಡಿಯೇಟಾಗಿ ಒಂದು ಓವನಿಗೆ ಹೆಚ್ಚು ಕಡಿಮೆ 40-50 ಕಿಲೋವ್ಯಾಟ್ ಮತ್ತು ಎಕ್ಸ್ಟ್ರಾ ಬೇಕಾಗುತ್ತೆ. ಸೊ ಅದು ಕೊಡೋಕ್ಕಾಗಲ್ಲ. ಸೊ ನೋಡಿದ್ರೆ ಈ ಗ್ಯಾಸ್ ಬಂದಾಗ್ಬಿಟ್ರೆ ಪ್ರಾಬ್ಲಿ ನಮ್ಮ ಪ್ರೊಡಕ್ಷನ್ ಯೂನಿಟೇ ನಿಂತು ಹೋಗೋ ಚಾನ್ಸಸ್ಸು ತುಂಬಾ ಜಾಸ್ತಿ. ಎಷ್ಟು ಇನ್ವೆಸ್ಟ್ ಮಾಡಿ ಇವಾಗ ನಾವು ಹೆಚ್ಚು ಕಡಿಮೆ 4-5 ಕೋಟಿ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ನಾವು ಇನ್ನೂ ಬೆಟರ್ ಆಗುತ್ತೆ ಅಂತ ಬಂದ್ವಿ. ಬಟ್ ಈ ಸಿಚುವೇಶನಿಂದ ನಾವು ಕ್ಲೋಸ್ ಮಾಡೋ ಪರಿಸ್ಥಿತಿ. ಒಂದಿನ ಯೂನಿಟ್ ಕ್ಲೋಸ್ ಆದರೆ ಎಷ್ಟು ಅಪ್ರಾಕ್ಸಿಮೇಟ್ ಲಾಸ್?
ಸೊ ಅಪ್ರಾಕ್ಸಿಮೇಟ್ ಹೆಚ್ಚು ಕಡಿಮೆ ಒಂದು 50,000-75,000 ತನಕನೂ ಆಗ್ಬೋದು ಸರ್. ಯಾಕಂದರೆ ಎಂಪ್ಲಾಯೀಸು ಅವರಿಗೆ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಅವರು ನಮ್ಮ ಜೊತೆ ತುಂಬ ವರ್ಷದಿಂದ ಇರ್ತಾರೆ. ಜೊತೆಗೆ ನಮ್ಮ ಸೇಲ್ಸು ಸ್ಟಾಪ್ ಆಗುತ್ತೆ. ಸೊ ಇದು ಜೊತೆಗೆ ನಾವೀಗ 4-5 crores ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಲೋನ್ ತೊಗೊಂಡಿರ್ತೀವಿ. ಸೊ ಬಡ್ಡಿ ಕಟ್ಟಲೇಬೇಕಾಗುತ್ತೆ. ಸೊ ಇದೆಲ್ಲ ನೋಡಿದಾಗ ಮಿನಿಮಮ್ ಪರ್ ಡೇ 60,000 to 70,000 ಅಂತ. ಸೊ ಖಂಡಿತ ಈಗ ಲಾಸ್ಟ್ ಟೈಮು ಎಲ್ಲ ಮಾಡಿದ್ರು, ಲೋನಿಗೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರು. ಈ ಥರ ಏನಾದ್ರು ಪರಿಸ್ಥಿತಿಯಾಗಿ ನಮ್ಮಂಥ ಇಂಡಸ್ಟ್ರೀಸು, ರೆಸ್ಟೋರೆಂಟ್ಸು ಎಲ್ಲದೂ ಕ್ಲೋಸ್ ಆಗಿಬಿಟ್ರೆ ಖಂಡಿತ ಎಲ್ಲರಿಗೂ ತುಂಬ ಕಷ್ಟ. ಸೊ ಗೌರ್ಮೆಂಟು ಏನಾದ್ರು ನಮಗೆ ಸ್ವಲ್ಪ ಸಹಾಯ ಮಾಡಬೇಕಾಗುತ್ತೆ ಈ ಥರ ಟೈಮಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.